ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅತಿಥಿ ಗ್ರ್ಯಾಂಡ್ ಹೋಟೆಲಲ್ಲಿ ನಾರ್ತ್ ಇಂಡಿಯನ್ ಸ್ಟೈಲು ವೆಜ್ ಪಲಾವ್ ಮಾಡ್ತಾ ಇದ್ದಾರೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಯಾವಾಗಾದರೂ ಮಾಡ್ಕೋಬೇಕು ಅಂತಂದರೆ ಈ ಥರ ಒಂದು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಬಟರ್ ಹಾಕೊಂಡು ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಮೀಡಿಯಮ್ ಆಗಿ ಬಿಸಿ ಆದಮೇಲೆ ಸ್ವಲ್ಪ ಗಾರ್ಲಿಕ್ ಹಾಕೊಳ್ತೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ. ಅದಾದಮೇಲೆ ಇಷ್ಟು ನಾನು ಮಾಡಿರುವಂಥ ಈರುಳ್ಳಿ ಟೊಮೊಟೊ ಇದು ಮಾಡ್ತಾ ಇದ್ದೀನಿ. ಇದಕ್ಕೆ ಚೌಪ್ ಮಸಾಲ ಅಂತಾರೆ. ಅದನ್ನ ಇದು ಮಾಡ್ಕೊಂಡ್ಬಿಟ್ಟು ರೆಡಿಮೇಡ್ ಆಗಿ, ಯಾಕಂದ್ರೆ ಬೇಗ ಆಗಿರುತ್ತೆ ಕೆಲಸ. ಯಾಕಂದ್ರೆ ಫುಲ್ ಪ್ರೌಡ್ ಆದಾಗೆ ಕೂಡ ಕೊಟ್ಕೊಳಕ್ಕಾಗಲ್ಲ. ಆಮೇಲೆ ಒಂದಿಷ್ಟು ಪುದೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಪುದೀನ, ಆಮೇಲೆ ವೆಜಿಟೇಬಲ್ಲು, ಆಮೇಲೆ ಒಂದು ಸ್ವಲ್ಪ ಗ್ರೀನ್ ಪೀಸ್, ಇದು ಬೇಯಿಸಿರುವಂಥ ವೆಜಿಟೇಬಲ್ಲು, ಬೀನ್ಸು, ಕ್ಯಾರೆಟು ಮತ್ತೆ ಕ್ಯಾಬೇಜು, ಮತ್ತೆ ಆಮೇಲೆ ಗ್ರೀನ್ ಪೀಸ್ ಸ್ವಲ್ಪ. ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಂಗೆ ಉಪ್ಪು, ಆಮೇಲೆ ಒಂದು 3 ಚಿಟಿಗೆಯಷ್ಟು ಚಿಲ್ಲಿ ಪೌಡ್ರು, ಆಮೇಲೆ ಗರಂ ಮಸಾಲ ಪೌಡ್ರು, ಆಮೇಲೆ ಧನಿಯಾ ಪೌಡ್ರು, ಸ್ವಲ್ಪ ಹಳದಿ, ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಟ್ರ್ ಹಾಕಿ ಇದರಷ್ಟಿಗೆ ಫ್ರೈ ಮಾಡಿಕೊಂಡು ಹಾಗೆ ಫ್ರೈ ಮಾಡಿಕೊಂಡು ಅದೆಲ್ಲ ಮಿಕ್ಸ್ ಆದಮೇಲೆ ಆನಂತರ ಇದನ್ನ ಒಂದು ಸ್ವಲ್ಪ ನಾನು ಮಾಡಿರುವಂಥ ಗ್ರೇವಿನ, ಕ್ಯಾಸ್ನೆಟ್ ಗ್ರೇವಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ 3 ಪಲಾವಿಗೆ. ಇದೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಕಾಜು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ಕಾಜು, ಇದು 4 ಪೀಸ್ ಕಾಜು ಇದಾಗ್ತಾರೆ. ನಾವು 4 ಪೀಸ್ ಇದು ಮಾಡ್ತಾ ಇದ್ವಿ. ಕಾಜು ಮಸಾಲ ಮಾತ್ರ 2 ಪೀಸು, ಇದು 4 ಪೀಸು. ಆಮೇಲೆ ಇದು ನಾನು ಮಾಡಿರುವಂಥ ಪಲಾವು, ದಮ್ ಮಾಡಿರುವಂಥ ಪಲಾವು. ಇದು ಬಾಸುಮತಿಯಲ್ಲಿ ಮಾಡಿರೋದು, ಇಂಡಿಯನ್ ಗೇಟು. ಇದನ್ನ ಇದು 3 ಪಲಾವ್ ಸಾಮಾನೆಲ್ಲ ಹಾಕಿ ಇದನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಬಿರಿಯಾನಿಗೆ. ಮತ್ತೆ ಆಮೇಲೆ ಪಲಾವಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ತರ ಇದು ಮಾಡಿಬಿಟ್ಟು ಲೆವೆಲ್ ಹೊಡೆದು ಕೊಡ್ತೀವಿ. ರೈಸಲ್ಲಿ ಬರೀ ಪಲಾವ್ ಸಾಮಾನು ಅಷ್ಟೇ. ಎಲ್ಲ ಸಾಮಾನು ಅಷ್ಟೇ ಇರುತ್ತೆ. ಚಕ್ಕೆ, ಏಲಕ್ಕಿ, ಬೆಳ್ಳುಳ್ಳಿ ಪೇಸ್ಟು, ಮತ್ತೆ ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಆನಿಯನ್ ಎಲ್ಲ ಮಿಕ್ಸ್ ಮಾಡಿದಾಗಿರ್ತವೆ. ರುಚಿಗೆ ತಕ್ಕಂಗೆ ಉಪ್ಪು ಹಾಕಿರುತ್ತೆ ಅದರಲ್ಲಿ. ಜೀರಾ ರೈಸ್ ಟೈಪು ಆ ಥರ ಮಾಡಿ ಇಟ್ಕೊಂತ ಅಂದ್ರೆ ದಮ್ ಹಾಕಿರ್ತೀವಿ ಅದರಲ್ಲಿ. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಒಂದು ಸ್ವಲ್ಪ ಸ್ಪೂನಲ್ಲಿ ಇದು ಹಾಕೊಂಡ್ಬಿಟ್ಟು ಒಂದ್ಸರಿ ಹಿಂಗೊಂದು ಈ ಥರ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ವೆಜ್ ಪಲಾವು ಅನ್ನೋದು ನಾರ್ತ್ ಇಂಡಿಯನ್ ವೆಜ್ ಪಲಾವ್ ನಾರ್ತ್ ಸ್ಟೈಲಲ್ಲಿ. ಪನ್ನೀರ್ ಬಿರಿಯಾನಿ ಇದೆಯಾ? ಪನ್ನೀರ್ ಬಿರಿಯಾನಿ ಕಟ್ ಮಾಡೋ ಮಗ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ನಾರ್ತ್ ಇಂಡಿಯನ್ ಸ್ಟೈಲ್ ವೆಜ್ ಪಲಾವ್. ಇದು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು, ಇದಂತೂ ತುಂಬ ಸಕ್ಕತ್ತಾಗಿರುತ್ತೆ. ನಾನು ಅಲ್ಲೇ ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು.
ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಬೇಕಂತಂದರೆ ಈ ಥರ ಒಂದು ಎಲ್ಲನೂ ಪ್ರತಿಯೊಂದೂ ಈ ಥರ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ, ರೈಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ನಾರ್ತ್ ಇಂಡಿಯನ್ ಸ್ಟೈಲ್ ವೆಜ್ ಪಲಾವ್ ಅನ್ನೋದು ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.